ಮಧ್ಯಮ ವರ್ಗಕ್ಕೆ ಜಿಎಸ್ಟಿ ಕಡಿತ ಕ್ರಾಂತಿಕಾರಿ ಹೆಜ್ಜೆ. ಜನರು ಬಳಸುವ ವಸ್ತುಗಳಿಗೆ ಶೂನ್ಯ ತೆರಿಗೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪ್ರಹ್ಲಾದ್ ಜೋಶಿ. ಕಾಂಗ್ರೆಸ್ಗೆ ಜಿಎಸ್ಟಿ ತರೋದಕ್ಕಾಗಲಿಲ್ಲ. ಪೇಸ್ಟ್, ಏರ್ ಆಯಿಲ್ಗೆ 27% ತೆರಿಗೆ ಇತ್ತು. ಇದು ಬಹಳ ದೊಡ್ಡ ಸುಧಾರಣೆ. ದೀಪಾವಳಿ ಕೊಡುಗೆ. ಪ್ರಧಾನಿ ಮೋದಿ ನೀತಿ ಮೊದಲು ಜನರ ಕಲ್ಯಾಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಿ ಮೋದಿ ಅವರು ಕೆಂಪುಕೋಟೆಯ ಮೇಲೆ ನಿಂತು ಇಡೀ ದೇಶದ ತೆರಿಗೆ ವ್ಯವಸ್ಥೆಯ ಸುಧಾರಣೆಯ ಬಗ್ಗೆ ಮಾತನಾಡಿದ್ರು. ಅದರ ಜೊತೆಗೆ ದೀಪಾವಳಿಗೆ ಒಂದು ಧಮಾಕ ಇರುತ್ತೆ ಅನ್ನುವಂಥದ್ದು, ಇಡೀ ಭಾರತಕ್ಕೆ ಒಂದು ಧಮಾಕ ಇರುತ್ತೆ ಅಂತ ಮಾತನ್ನು ಹೇಳಿದರು. ನಮ್ಮ ಜೊತೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸರ್, ಪ್ರಧಾನಿಗಳು ಹೇಳಿದಂತೆ ಹಣಕಾಸು ಇಲಾಖೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಾಗಿದೆ. GST ಕೌನ್ಸಿಲ್ ಕೂಡ ಅಪ್ರೂವಲ್ ಆಗೋಯಿತು. ಸೊ ಈಗ ಉಳಿದಿರುವಂಥದ್ದು ಜಾರಿಯ ಪಾರ್ಟ್. ಸೊ ಅದರ ಕೇಂದ್ರ ಸರ್ಕಾರದ ಲೆಕ್ಕಾಚಾರಗಳು ಹೇಗಿದೆ? ಮೊದಲನೇದಾಗಿ ನಾನು ಪ್ರಧಾನಮಂತ್ರಿಗಳನ್ನ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇಂಥ ಒಂದು ದೊಡ್ಡದಾದಂಥ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಯಶಸ್ವಿಯಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಅಭಿನಂದಿಸ್ತೇನೆ. ಪ್ರಧಾನಮಂತ್ರಿಗಳಿಗೆ ಅನ್ನ ಎಷ್ಟೇ ಕೊಂಡಾಡಿದ್ರು ಇದರಲ್ಲಿ ಕಮ್ಮಿ. ಯಾಕೆಂದರೆ ಆಹಾರದ ಬಹುತೇಕ ಆಹಾರ ಮತ್ತು ನಿತ್ಯೋಪಯೋಗಿ ವಸ್ತುಗಳು, ಉದಾಹರಣೆಗೆ ಪೇಸ್ಟು, ಆನಂತರ ಹೇರ್ ಆಯಿಲು, ಸೋಪು, ಈ ಥರದ ಎಲ್ಲ ಸಂಗತಿಗಳೇನಿದ್ದಾವೆ ಅವೆಲ್ಲ ಐದರ್ 0% ಇದೆ, ಇಲ್ಲ 5% ಇದೆ. ಸೊ ಇಟ್ ಈಸ್ ಎ ಬಿಗ್ಗೆಸ್ಟ್ ರಿಲೀಫ್ ಇದು. ನಿಮ್ಗೆ ಉದಾಹರಣೆಗೆ ನಾನು ಒಂದು ಮಾತು ಹೇಳ್ತೇನೆ. ನೀವು ಕೇಳೋ ಪ್ರಶ್ನೆಗೆ ಮೊದಲನೇ ನಾನು ಉತ್ತರ ಹೇಳಿಬಿಡ್ತೇನೆ. ಕಾಂಗ್ರೆಸ್ ಪಾರ್ಟಿಯವರು ಅವರೇನು ಹೇಳ್ತಾ ಇದ್ದಾರೆ, ನಾವು ಇದು ಮೊದಲನೇ ಹೇಳಿದ್ವಿ, ಈ ಥರದ್ದೆಲ್ಲ ಆರ್ಗ್ಯುಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಮೊದಲೇ ಹೇಳಿದ್ರಿ GST ನಿಮ್ಮ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ಲ. ಓಕೆ, ನಿಮ್ಮ 10 ವರ್ಷದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆಡಳಿತದಲ್ಲಿ ಓಕೆ. ಆದರೆ ಟ್ಯಾಕ್ಸ್ ಎಷ್ಟಿತ್ತು? ಓವರಾಲ್ ಒಂದು ಪೇಸ್ಟ್ಗೆ 27% ಟ್ಯಾಕ್ಸ್ ಇತ್ತು. 27%. ಹೇರ್ ಆಯಿಲ್ಗೆ 27%. ಈಗ ಬ್ರೆಡ್ 0 ಇದೆ. ಆಲ್ ಟೈಪ್ಸ್ ಆಫ್ ಬ್ರೆಡ್, ದೋಸಾ ಸಹಿತ. ದೋಸಾಗೆ ಇವ್ರ ಕಾಲದಲ್ಲಿ 20% ಇತ್ತು. ನೀವು 10 ರೂಪಾಯಿ ದೋಸೆ ತಿಂದರೆ 2 ರೂಪಾಯಿ ಟ್ಯಾಕ್ಸ್ ಹೋಗ್ತಾ ಇತ್ತು. ಇದನ್ನು ನಾವು ಇವತ್ತು ದೋಸಾ, ಬ್ರೆಡ್ಡು, ಈ ಥರದ ಎಲ್ಲ ಸಂಗತಿಗಳನ್ನು, ಕಾಫಿ, ಟೀ, ಆ ಥರದ ಅನೇಕ ಆಹಾರಕ್ಕೆ ಸಂಬಂಧಿಸಿದಂಥ ಸಂಗತಿಗಳು 0 ಆಗಿದೆ, ಇಲ್ಲ 5% ಆಗಿದೆ. ಆಲ್ಮೋಸ್ಟ್ 0ನೇ ಜಾಸ್ತಿ ಆಗಿದೆ. ಇವ್ರ ಕಾಲದಲ್ಲಿ ಇನ್ನೊಂದು ಹೇಳ್ಬೇಕಂತಂದರೆ ನಿಮಗೆ ಟೋಟಲ್ ಒಂದು 10-15 ಟ್ಯಾಕ್ಸ್ಗಳಿದ್ದು. ಆಕ್ಟ್ರೈ, ಸೆಂಟ್ರಲ್ ಎಕ್ಸೈಸು, ಸರ್ವಿಸ್ ಟ್ಯಾಕ್ಸು, ಈ ಥರ ಸೆಂಟ್ರಲ್ ಟ್ಯಾಕ್ಸು, ಸ್ಟೇಟ್ ಟ್ಯಾಕ್ಸು, ಇವೆಲ್ಲ ನೋಡಿದರೆ ಒಂದು 10-15 ಟ್ಯಾಕ್ಸ್ಗಳಿದ್ದು. ಇವತ್ತು ಸರಳೀಕೃತಗೊಂಡಿದೆ. ಈ ಸರಳೀಕೃತಗೊಂಡಂಥ ಟ್ಯಾಕ್ಸು ಕೇವಲ ಜನರಿಗೆ ಕಮ್ಮಿ ಮಾಡಿರೋದು ಅಷ್ಟೇ ಅಲ್ಲ, ಅಂದರೆ ಅದಂತೂ ಆಗೇ ಆಗಿದೆ. ದ್ಯಾಟ್ ಈಸ್ ದಿ ಬಿಗ್ಗೆಸ್ಟ್ ರಿಲೀಫ್. ಅಪಾರ್ಟ್ ಫ್ರಮ್ ದ್ಯಾಟ್, ಕಂಪ್ಲೈನ್ಸು ಸರಳವಾಗಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಬೋದು, ಸರಳವಾಗಿ ನೀವು ಲೆಕ್ಕ ಕೊಡ್ಬೋದು. ಸರ್ಕಾರ ನಿಮ್ಮನ್ನು ನಂಬ್ತದೆ, ವ್ಯಾಪಾರಸ್ಥರನ್ನು ನಂಬ್ತದೆ, ಜನರನ್ನು ನಂಬ್ತದೆ. ನೀವು ತಪ್ಪು ಕೊಟ್ಟರೆ ಸಿಕ್ಕಾಕೊಂಡದ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ತೀವಿ. ಆದರೆ ಜನರನ್ನ ಕಂಪ್ಲೈನ್ಸಸ್ ಕಮ್ಮಿ ಮಾಡಿದ್ದೇವೆ, ಟೆಕ್ನಾಲಜಿ ಉಪಯೋಗ ಮಾಡಿದ್ದೇವೆ, ವ್ಯವಸ್ಥೆ ಸರಳೀಕರಣಗೊಂಡಿದೆ, ಟ್ಯಾಕ್ಸು ಸರಳೀಕರಣಗೊಂಡಿದೆ. ಟ್ಯಾಕ್ಸ್ 5% ಟ್ಯಾಕ್ಸು ಬಹುತೇಕ ಜಗತ್ತಿನಲ್ಲಿಯೂ ಭಾಳ ಕಡೆ ಇಲ್ಲ. ಲೋಯೆಸ್ಟ್ ಟ್ಯಾಕ್ಸ್ 0% ಜಗತ್ತಿನಾಗ ಎಲ್ಲೂ ಇಲ್ಲ. ಸೊ ಇದು ಭಾಳ ದೊಡ್ಡದಾದಂಥ ಒಂದು ರಿಫಾರ್ಮ್. ಇನ್ನು ಎರಡನೇದಾಗಿ ಇದರ ಇಂಪ್ಲಿಮೆಂಟೇಷನ್ನು, ಇದು ಹೇಗೆ ಮಾಡ್ತೀರಿ ಅನ್ನುವಂಥದ್ದು. ಜನಕ್ಕೆ ಮುಟ್ಟಲಿಲ್ಲ ಅಂದರೆ, ನೋಡ್ರಿ, ಜನಕ್ಕೆ ಮುಟ್ಟಲಿಲ್ಲ ಅಂತಂದರೆ ಅನ್ನೋದು ಕಾರಣಕ್ಕೆ ಮಾಡೋದೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಜನರಿಗೆ ಹೇಗೆ ಮುಟ್ಟಿಸ್ಬೇಕು, ಇವತ್ತಿನವರೆಗೆ ನಾವು ಏನೇನು ಮಾಡಿದ್ದೀವಿ ಅದು ಜನರಿಗೆ ಮುಟ್ಟಿಸಿದ್ದೀವಿ. ನಾವು ರಾಜೀವ್ ಗಾಂಧಿ ಕಾಲದಲ್ಲಿ ಒಂದು ಮಾತು ಹೇಳಿದರು, ನಾನು ದಿಲ್ಲಿಯಿಂದ 15 ರೂಪಾಯಿ 100 ರೂಪಾಯಿ ಹಾಕಿದರೆ ಹಳ್ಳಿಗೆ ಹೋಗಿ ಮುಟ್ಟೋದ್ರಿಗೆ 15 ರೂಪಾಯಿ. ಇವತ್ತು ನಾವು 100ಕ್ಕೆ 100 ರೂಪಾಯಿ ಮುಟ್ಟಿಸ್ತಾ ಇದ್ದೀವಿ. ಇಲ್ಲ, ಯಾರಿಗಾದರೂ ಒಬ್ಬರಿಗೆ ಅವ್ರದ್ದು
ಯಾವುದೇ ಒಂದು ಸ್ಕೀಮ್ದಲ್ಲಿ, ಅದು ವಿಧವಾ ವೇತನ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಸಿಲಿಂಡರ್ ಸಬ್ಸಿಡಿ ಇರ್ಬೋದು, ಯಾವುದೇ ಇರ್ಬೋದು, ನೇರವಾಗಿ ಅವ್ರ ಅಕೌಂಟ್ಗೆ ಹೋಗಿ ಇವತ್ತು ಜಮಾ ಆಗ್ತದೆ. 100%, 100 ರೂಪಾಯಿಲಿಂದ ಹಾಕಿದ್ರೆ 100 ರೂಪಾಯಿ ಜಮಾ ಆಗುತ್ತೆ. ಸೊ ಅದೇ ರೀತಿ GST ಶುರು ಆದಾಗಿನಿಂದನೂ ಸಾಕಷ್ಟು ಸುಧಾರಣೆಗಳಾಗಿದೆ. GST ಶುರು ಆದಾಗಿನಿಂದ ನನಗೆ ಪ್ರಶ್ನೆನೂ ಕೇಳಿದರು, ಈಗ 2 ಸ್ಲ್ಯಾಬ್ ಮಾಡಿದೆ. ಈಗ 2 ಸ್ಲ್ಯಾಬ್ ಮಾಡೋಕ್ಕಿಂತ ಮೊದಲು ಭಾಳಷ್ಟು ಸಂಗತಿಗಳಿಂದ ರೇಟ್ ಕಮ್ಮಿನೇ ಮಾಡ್ತಾವೆ. ಆಲ್ಮೋಸ್ಟ್ ಪ್ರತಿ GST ಕೌನ್ಸಿಲ್ದಲ್ಲಿ, ಒಂದು GST ಕೌನ್ಸಿಲ್ದಲ್ಲೂ ರೇಟ್ ಜಾಸ್ತಿ ಆಗಿಲ್ಲ, ಕಮ್ಮಿನೇ ಆಗ್ತಾ ಬಂದಿದೆ. ಈಗ ಫೈನಲಿ 2 ಸ್ಲ್ಯಾಬ್ ಮಾಡಿದ್ದೀವಿ ನಾವು. ಸೊ ದಿಸ್ ಇದೆ ಭಾರಿ ದೊಡ್ಡದಾದಂಥ ಒಂದು ಕೊಡುಗೆ. ದೇಶದ ಜನರ ಒಂದು ದೀಪಾವಳಿ ದಸರಾ ಸಂದರ್ಭದಲ್ಲಿ ಅವರಿಗೊಂದು ಬಹುದೊಡ್ಡದಾದಂಥ ಉಡುಗೊರೆಯನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.